ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ದೇವಾನುಗ್ರಹ ನಿಮ್ಮ ಜೀವನದಲ್ಲಿ ಶಕ್ತವಾಗಿ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಒಂದು ಒಳ್ಳೆಯ ದಿನ, ಒಂದು ಒಳ್ಳೆಯ ಸಮಯ ನಿಮಗೂ, ನಿಮ್ಮ ಕುಟುಂಬದವರಿಗೂ, ನಿಮ್ಮ ಬಂಧು ಮಿತ್ರರಿಗೂ, ನಿಮ್ಮ ನೆರೆಯವರಿಗೂ ಈ ವಚನವನ್ನು ಸ್ವೀಕರಿಸುವ ಹಾಗೂ ವಿಮರ್ಶಿಸುವ, ಇದನ್ನು ವಿರೋಧ ಮಾಡುವವರಿಗೂ, ಇದನ್ನು ಪ್ರೀತಿಸುವವರಿಗೂ ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನು ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ ಹಾಗೂ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಸಹಾಯ ಮಾಡುತ್ತಾರೆ. ವಿಮರ್ಶಿಸುವವರು ಹಾಗೂ ಹಾಸ್ಯ ಮಾಡುವವರಿಗೂ ಎಲ್ಲರಿಗೂ ಹೇಳುವುದು, ಸ್ಟಿಲ್ ಗಾಡ್ ಈಸ್ ಲವಿಂಗ್ ಯು. ದೇವರು ಈಗಲೂ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ನಿರೀಕ್ಷೆಯಿಂದ ಇಂದಿನ ವಚನವನ್ನು ಆಲಿಸೋಣ. ದೇವರ ಅನುಗ್ರಹವನ್ನು ಸ್ವೀಕರಿಸೋಣ. ಇಂದಿನ ವಚನ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 2ರಿಂದ 6ರವರೆಗೆ ವಾಕ್ಯಗಳು ಇಂತಿದೆ, ಆಲಿಸೋಣ. ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಕೆಳಗಂಡ ಶುಭವೆಲ್ಲ ನಿಮಗೆ ಪ್ರಾಪ್ತವಾಗುವು. ನಿಮಗೆ ಊರಲ್ಲೂ ಅಡವಿಯಲ್ಲೂ ಶುಭ ಉಂಟಾಗುವುದು. ನಿಮ್ಮ ಸಂತಾನಕ್ಕೂ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೆ ಶುಭ ಉಂಟಾಗುವುದು. ನಿಮ್ಮ ಧಾನ್ಯಕ್ಕೂ ಅದರಿಂದ ಮಾಡುವ ಭೋಜನಕ್ಕೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಪ್ರಿಯರೇ, ಇದನ್ನು ಆಲಿಸುವಾಗ ನಾವು ತಿಳಿದುಕೊಳ್ಳಬಹುದು ಈ ವಚನದ ಶಕ್ತಿ ಎಷ್ಟು ಇದೆ ಎಂದು. ಈ ವಚನವನ್ನು ಕೇಳಿದರೆ ದೇವರ ಅನುಗ್ರಹ ನಮ್ಮ ಮೇಲೆ ಸುರಿಯಲ್ಪಡುತ್ತದೆ. ಕೆಲವೊಮ್ಮೆ ಪ್ರಿಯರೇ, ನಾವು ಚಿಂತಿಸುವುದುಂಟು, ಇದೆಲ್ಲ ಸಾಧ್ಯವೇ, ಇದೆಲ್ಲ ಸಿಗುತ್ತದಾ, ಇದೆಲ್ಲ ನಡೀತದ ಎಂದು. ಹಾಗೆ ಅಲ್ಲ ಪ್ರಿಯರೇ, ದೇವರು ನಂಬಿಕಸ್ಥರು. ನಂಬಿಕೆ ಇರುವ ವಾಗ್ದಾನಗಳನ್ನು ದೇವರು ನಮಗೆ ಮಾಡಿದ್ದಾರೆ. ದೇವರು ನಮ್ಮ ಮುಂದೆ ಇಟ್ಟಿರುವ ಒಂದು ಡಿಮ್ಯಾಂಡ್ ಇಷ್ಟೇ: ಪ್ರತಿನಿತ್ಯ ನಾವು ವಚನವನ್ನು ಆಲಿಸುವುದು ಹಾಗೂ ಆ ವಚನವನ್ನು ವಿಶ್ವಾಸಿಸುವುದು. ಇದರಿಂದ ನಾವು ಮಾತ್ರವಲ್ಲ, ನಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರು ಅನುಗ್ರಹಿಸಲ್ಪಡುತ್ತಾರೆ. ಮನೆಯಲ್ಲಿರುವ ಪಾತ್ರೆ ಹಾಗೂ ಭೋಜನವು ಸಹ ಅನುಗ್ರಹಿಸಲ್ಪಡುತ್ತದೆ. ನಮ್ಮ ಜೀವನದಲ್ಲಿ ಇರುವ ಎಲ್ಲ ಸಂಬಂಧಗಳಲ್ಲಿ ಅನುಗ್ರಹದ ಮಳೆಯು ಸುರಿಯುತ್ತದೆ. ಜೀವ ಇರುವ, ಜೀವ ಇಲ್ಲದ ಎಲ್ಲದರ ಮೇಲೆ ದೇವರು ಅನುಗ್ರಹವನ್ನು ವಿಸ್ತರಿಸುತ್ತಾರೆ. ಎಲ್ಲ ವರಮಾನ ಮಾರ್ಗಗಳಿಗೂ ತಲೆಮಾರುಗಳಿಗೂ ಅನುಗ್ರಹವು ಸುರಿಯಲ್ಪಡುತ್ತದೆ. ಅದಕ್ಕೆ ಒಂದೇ ಕಾರ್ಯ ಇರುವುದು: ವಚನವನ್ನು ಕೇಳಿದರೆ ವಿಶ್ವಾಸಿಸುವ ರೀತಿಯಲ್ಲಿ ವಿಶ್ವಾಸಿಸಿದರೆ ನೀನು ಆಗಿರುವ ಎಲ್ಲ ಕಾರ್ಯಗಳಲ್ಲೂ ಅನುಗ್ರಹವನ್ನು ಪಡೆಯುತ್ತಿ. ಎಷ್ಟು ಜಾಣನಾದರೂ, ಎಷ್ಟು ಬುದ್ಧಿವಂತನಾದರೂ, ಎಷ್ಟು ವಿದ್ಯಾವಂತನಾದರೂ ದೇವರ ಅನುಗ್ರಹ ಇಲ್ಲವಾದರೆ ಏನೂ ಜೀವನದಲ್ಲಿ ವಿಜಯ ಕಾಣಲು ಸಾಧ್ಯವಿಲ್ಲ. ನಾವು ಕೆಲವೊಮ್ಮೆ ಚಿಂತಿಸುವುದುಂಟು, ನಾವು ಯಾರ ಮುಂದೆ ನಿಲ್ಲಲು ಯೋಗ್ಯತೆ ಇಲ್ಲ, ನಮ್ಮ ಅವಸ್ಥೆ ಹೀಗಿದೆ, ನಮ್ಮ ಅವಸ್ಥೆ ಆಗಿದೆ ಎಂದು. ಆದರೆ ದೇವರ ಅನುಗ್ರಹ ಇದ್ದರೆ ನಮ್ಮ ಜೀವನದ ಎಲ್ಲ ಹಾದಿಯಲ್ಲೂ ವಿಜಯದ ಹಾದಿಗೆ ನಡೆಯಲು ಸಾಧ್ಯ. ದೇವರ ಅನುಗ್ರಹ ಕೃಪೆ ನಮ್ಮನ್ನು ಬೆಳೆಸುತ್ತದೆ ಹಾಗೂ ವೃದ್ಧಿಸುತ್ತದೆ. ಹಾಲೆಲೂಯಾ. ಇಂದು ಸಂಕಟದಲ್ಲಿ ಇರುವವರು ನಾಳೆ ದೇವರು ಒಂದು ಅದ್ಭುತವನ್ನು ಮಾಡಿ ಅನುಗ್ರಹಿಸುತ್ತಾರೆ. ಈ ವಚನವನ್ನು ಕೇಳುವ ಎಲ್ಲರೂ ಅನುಗ್ರಹಿಸಲ್ಪಡುತ್ತಾರೆ. ಈ ವಚನ ಕೇಳಿದರೆ ನಾನು ಮಾತ್ರ ಅಲ್ಲ, ನನ್ನ ಕುಟುಂಬವು ಅನುಗ್ರಹಿಸಲ್ಪಡುತ್ತದೆ ಎಂದು ವಿಶ್ವಾಸಿಸೋಣ. ದೇವರ ವಚನದೊಂದಿಗೆ ಪ್ರತಿದಿನವೂ ಹೆಜ್ಜೆ ಹಾಕೋಣ. ಈ ವಚನದೊಂದಿಗೆ ನಮಗೆ ಆಶೀರ್ವಾದ ಉಂಟಾಗಲಿ. ಎಲ್ಲ ರೀತಿಯ ಮೋಸದಿಂದ, ವಂಚನೆಯಿಂದ, ಎಲ್ಲ ಬಂಧನಗಳಿಂದ ನಮ್ಮನ್ನು ದೇವರು ಬಿಡಿಸಲಿ ಎಂದು ಪ್ರಾರ್ಥಿಸೋಣ. ಆಮೇನ್.